ಮಗು ಹುಟ್ಟಿದಂತಹ 5 ದಿನಕ್ಕೆ 2 ಲಕ್ಷಕ್ಕೆ ಮಗುವನ್ನ ದಂಪತಿಗಳು ಮಾರಾಟ ಮಾಡಿದ್ದಾರೆ. ಕೋಲಾರದ ಶ್ರೀನಿವಾಸಪುರ ಪಟ್ಟಣದಲ್ಲಾಗಿರುವಂತಹ ಘಟನೆ ಇದು. ಮಕ್ಕಳ ಮಾರಾಟ ಜಾಲದ ಮಧ್ಯವರ್ತಿಗೆ ಸ್ವಂತ ಮಗುನ್ ಕೊಟ್ಟಿದ್ದಾರೆ ದಂಪತಿ 2 ಲಕ್ಷ ರೂಪಾಯಿಗೆ. ಶ್ರೀನಿವಾಸಪುರ ಪಟ್ಟಣದ ನೀತು ರಾಘವೇಂದ್ರ ದಂಪತಿಯ ಹೀನ ಕೃತ್ಯ ಇದು, ಬರೀ ಕೃತ್ಯ ಅಲ್ಲ. ಕಳೆದ 5 ದಿನಗಳ ಹಿಂದೆ ಖಾಸಗಿ ನರ್ಸಿಂಗ್ ಹೋಮ್ನಲ್ಲಿ ಮಗು ಜನಿಸಿರುತ್ತೆ. ಮಗು ಮಾರಾಟ ಮಾಡಿರುವಂತಹ ವಿಚಾರವನ್ನು ತಿಳಿದು ದಂಪತಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ನಾರಾಯಣ ಸ್ವಾಮಿ ಅಂತ ಮೀಡಿಯೇಟರ್ ಒಬ್ಬ, ಅವನನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ಇವನೇನು ಮಗುಗಿಗೂ ಮಾರಾಟ ಮಾಡದ ಒಂದು ಜಾಲದಲ್ಲಿ ಸಿಗಾಕೊಂಡಿದ್ನೋ ಏನೋ ಗೊತ್ತಿಲ್ಲ. ಮಗುವನ್ನ ಮರಳಿ ವಾಪಸ್ ಪಡೆದು ಪೋಷಕರಿಗೆ ಒಪ್ಪಿಸಿದ್ದಾರೆ ಪೊಲೀಸರು. ಅಲ್ಲ, ಈ ಪೋಷಕರೇ ಈಗ ಮಾರಾಟ ಮಾಡಿದ್ದಾರೆ ಅಂದಮೇಲೆ ಅವ್ರಿಗೆ ಒಪ್ಸೇನು ಪ್ರಯೋಜನ? ಅವ್ರು ಹೆಂಗೆ ನೋಡ್ಕೊಳ್ತಾರೆ ಮಗುನ? 2 ಮಕ್ಕಳ ತಾಯಿ ಆಗಿದ್ದಾರೆ ನೀತು, ಮತ್ತೊಂದು ಮಗು ಬೇಡ ಅಂತ ಮಾರಾಟ ಮಾಡಿದಾರಂತೆ. ಯಪ್ಪ ರಾಮ, 2 ಲಕ್ಷ ಹಣ ಕೊಟ್ಟು ಬೇರೊಬ್ಬರಿಗೆ ಹೆಚ್ಚಿನ ಬೆಲೆಗೆ ಅವರು ಮಾರಾಟ ಮಾಡಿದ್ದಾರೆ. ಚಿಂತಾಮಣಿ ಮೂಲದ ವ್ಯಕ್ತಿಯೊಬ್ಬರಿಗೆ ಮಗು ಮಾರಾಟ ಆಗಿದೆ. ಮಧ್ಯವರ್ತಿ ನಿನ್ನೆ ರಾತ್ರಿಯ ಮಗುವನ್ನು ವಾಪಸ್, ಅಂದರೆ ಈಗ ಮಧ್ಯವರ್ತಿ ಕಡೆಯಿಂದ ರಾತ್ರಿನೇ ಮಗುವನ್ನು ವಾಪಸ್ ಪಡೆದುಕೊಂಡಿದ್ದಾರೆ ಪೊಲೀಸರು. ಶ್ರೀನಿವಾಸಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. 2 ಮಗು ಇದೆ, ಮತ್ತೊಂದು ಮಗು ಬೇಡ ಅಂದರೆ ಮುಗೀತು, ಮುಂಚೆ ನಿರ್ಧಾರ ಮಾಡ್ಕೊಳ್ಬೇಕು. 9 ತಿಂಗಳಾಗ ತನಕ ಇದ್ದು ಮಗು ಹೆರಿಗೆ ಆಗಿ 1 ವಾರಕ್ಕೆ ನೀವು ಮಗುನ ಮಾರ್ತೀರಾ ಅಂದರೆ ಆ ಹೆತ್ತ ತಾಯಿ ಯಾಕೆಗಾದರೂ ಹೆಂಗೆ ಮನಸ್ಸು ಬಂದಿತ್ತು? ಅದು ಎಂಥದ್ದೇ ಕೆಟ್ಟ ಪರಿಸ್ಥಿತಿನೇ ಇರಲಿ, ಎಂಥದ್ದೇ ಪರಿಸ್ಥಿತಿ ಇರಲಿ, ಕೈಯಲ್ಲಿ ಬಿಡುಗಾಸಿಲ್ದಲೇ ಇರಲಿ, ಮಗುನ ಮಾರಾಟ ಮಾಡೋದ? ಆಮೇಲೆ ವಾಪಸ್ ಪೊಲೀಸರು ಕರ್ಕೊಂಡೋಗಿ ಅವರಿಗೆ ಕೊಟ್ಟಿದ್ದಾರಂತೆ. ಅವ್ರಿಗೂ ಇನ್ನು ಬೇರೆ ಅವಕಾಶ ಇಲ್ಲ, ಯಾಕಂದರೆ ಹಾಲು ಕುಡಿಯೋ ಮಗು ಎಲ್ಲಿಗೆ ಬಿಡೋಕ್ಕಾಗುತ್ತೆ? ಆದರೂ ಈಗ ನಮಗೆ ಮಗುನೇ ಬೇಡ ಅಂತ ಬೇರೆಯವ್ರಿಗೆ ಕೊಟ್ಟಿರೋ ತಂದೆ ತಾಯಿಗಳ ಮಗು ನಿನ್ನ ಹೆಂಗೆ ನೋಡ್ಕೋಬೋದು? ಎಂತೆಂಥ ಸುದ್ದಿಗಳನ್ನು ಕೇಳ್ತಾ ಇದ್ದೀವಿ ಅಂದರೆ, ಊಟ ಬಟ್ಟೆ ಇಲ್ಲಾಂದ್ರೂ ಪರವಾಗಿಲ್ಲ, ನನ್ನ ಮಕ್ಕಳಿಗೆ ನಾನೇ ಆಧಾರ ಅಂತ ಕೇಳೋ ಅಪ್ಪ ಅಮ್ಮನ ನಡುವೆ ಇಂಥವ್ರು ಕಳಂಕ. ನೀವು ತಂದೆ ತಾಯಿ ಇದಕ್ಕೆ ತಾಯಿ ಆದಂಥವಳು ನೀನು ಹೆಂಗೆ ಬಿಟ್ಬಿಟ್ಟಮ್ಮ ಅಂತ ಪ್ರಶ್ನೆ ಮಾಡ್ತಾರೆ. ಈಗ ಮತ್ತಷ್ಟು ಮಾಹಿತಿ ನನ್ನ ಕಲೀಗ ಕುಮಾರ್ ನೀಡ್ತಾರೆ. ಕುಮಾರ್, ಬಹಳ ಅಸಹ್ಯ ರೀತಿಯಲ್ಲಿ ಮುಂದುವರಿತಾ ಇದ್ದೀವಿ ಅಂತ ಅನ್ಸುತ್ತೆ. 2 ಮಕ್ಕಳಾಗಿತ್ತು, 3ನೇ ಮಗು ಬೇಡ ಅಂದರೆ ಮುಂಚೆ ನಿರ್ಧಾರ ಮಾಡ್ಬೋದಿತ್ತು. ಯಾಕೆ ಈ ನಿರ್ಧಾರ ತಗೊಂಡ್ರು? ಕಡು ಬಡತನ ಅನ್ನೋದೇನಾದ್ರು ಕಾರಣನಾ ಅಥವಾ ಹೆಂಗೆ? ಹೌದು ವಿಜಯ್, ಏನು ಈಗಾಗಲೇ ಸಹ ಪೊಲೀಸರ ಎನ್ಕ್ವೈರಿಯಿಂದ ಗೊತ್ತಾಗಿರೋದು, ಈಗಾಗಲೇ ಸಹ ಬಡವ ಒಂದು ಕಾರಣ ಒಂದು ಕಡೆ ಇದ್ರೂ ಸಹ ಇವರ ಇಬ್ರು ಸಹ 2ನೇ ಮದುವೆ ಆಗಿರ್ತಾರೆ. 2ನೇ ಮದುವೆ ಆಗಿರುವಂತಹ ಒಂದು ಮಕ್ಕಳು ಈಗಾಗಲೇ 2 ಮಕ್ಕಳಿದೆ, 3ನೇ ಮಗು ನನಗೆ ಬೇಡ, ನಾವು ಹಣ ಮಾಡೋಣ ಅನ್ನೋ ಒಂದು ದೃಷ್ಟಿಯಿಂದಲೇ ಸಹ ಈ ಒಂದು ಮಗುವನ್ನ ಮಾರಾಟ ಮಾಡಿರ್ತಾರೆ. ಕೇವಲ 5 ದಿನದ ಮಗು, ಹುಟ್ಟಿದ 5ನೇ ದಿನದಲ್ಲಿ ಸಹ ಈ ಮಗುವನ್ನ 2 ಲಕ್ಷ ರೂಪಾಯಿಗೆ ಇವರು ಮಾರಾಟ ಮಾಡಿರ್ತಾರೆ. ಆದ್ರೆ ಮಧ್ಯವರ್ತಿಯಾದಂತಹ ಒಂದು ನಾರಾಯಣ ಸ್ವಾಮಿ ಎಂಬುವನು ಅವರನ್ನ ತಗೊಂಡೋಗಿ 5 ಲಕ್ಷಕ್ಕೆ ಬೇರೆಯವರಿಗೆ ಮಾರಾಟ ಮಾಡಿರ್ತಾನೆ. ಈ ಒಂದು ಬಹುತೇಕವಾಗಿ ಆಸ್ಪತ್ರೆಯಿಂದ ಯಾರೋ ಕೊಟ್ಟಂತಹ ಒಂದು ದೂರಿನ ಅನ್ವಯ ಈ ಪೊಲೀಸರು ಒಂದು ಎನ್ಕ್ವೈರಿಯನ್ನ ಮಾಡದಂತಹ ಸಂದರ್ಭದಲ್ಲಿ ಈ ಒಂದು ಮಗುವಿನ ಮಾರಾಟದೊಂದು ಬೆಳಕಿಗೆ ಬರ್ತದೆ. ಆ ಒಂದು ನಿಟ್ಟಿನಲ್ಲಿ ಸಹ ರಾತ್ರೋರಾತ್ರಿ ಪೊಲೀಸರು ಕಾರ್ಯಾಚರಣೆ ನಡೆಸಿ ಈ ಮಗುವನ್ನ ರಕ್ಷಣೆ ಮಾಡ್ತಾರೆ. ಮತ್ತೆ ಮಗುವನ್ನ ಬೇರೆ ಒಂದು ವಿಧಿಯಲ್ಲಿ, ಯಾಕಂದ್ರೆ ಹಾಲು ಕುಡಿತಾ ಇರುವಂತಹ ಮಗುವಾಗಿರೋದ್ರಿಂದ ಮತ್ತೆ ತಾಯಿ ಹತ್ರನೇ ತಂದು ಬಿಟ್ಟಿದ್ದಾರೆ. ಈಗಾಗಲೇ ಸಹ ತಂದೆ ತಾಯಿ ಇಬ್ರು ಹಾಗೂ ಮಧ್ಯವರ್ತಿ ಆದಂತಹ ನಾರಾಯಣಸ್ವಾಮಿ ಮೂವರನ್ನು ಸಹ ಬಂಧನದಲ್ಲಿಟ್ಟಿದ್ದು, ಹೆಚ್ಚಿನ ಒಂದು ಇದರಲ್ಲಿ ಯಾವುದೇ ಕಾರಣಕ್ಕೂ ಇಂತಹ ಘಟನೆಗಳು ಕಂಡು ಬಂದಾಗ ಅವರ ಮೇಲೆ ಕಠಿಣ ಕ್ರಮ ಕೈಗೊಳ್ತೇವೆ ಮತ್ತು ಇಂತಹ ಘಟನೆಗಳು ಮಾನವ ಒಂದು ಕುಲಕ್ಕೆ ಒಂದು ಕೆಟ್ಟ ಹೆಸರು ತರುವಂತಹ ಒಂದು ಇದು ಅಂತ ಈಗಾಗಲೇ ಪೊಲೀಸ್ ಒಂದು SP ಸಹ ಈಗಾಗಲೇ ಬಹುತೇಕ ಒಂದು ಕಠಿಣ ರೀತಿಯಲ್ಲಿ ಈ ಒಂದು ವಿಷಯದಲ್ಲಿ ಕ್ರಮವನ್ನ ಕೈಗೊಳ್ತಾ ಇದ್ದಾರೆ. ವಿದ್ಯಾ, ಧನ್ಯವಾದ.